ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಊರಿಂದ ನನ್ನ ಫ್ರೆಂಡ್ ಅರ್ಚನಾ ಬಂದಿದ್ಲು. ಅವಳ ಊರಿಂದ ಬಂದಿದ್ರು ಕೂಡ ಅವಳ ಹತ್ರನೇ ಅಡುಗೆ ಮಾಡಿಸ್ತಾ ಇದ್ದೀವಿ. ಅವಳೇ ಇವತ್ತು ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿದ್ಲು. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ನಾವಿವತ್ತು ಅಪ್ಪನ ಬೇರೆ ಸ್ಕೂಲ್ಗೆ ಜಾಯಿನ್ ಮಾಡಬೇಕಿತ್ತು. ಸೊ ನಾವು ಬೇರೆ ಸ್ಕೂಲ್ಗೆ ಜಾಯಿನ್ ಮಾಡಬೇಕು ಅಂದರೆ ಅವರು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿ ಕೊಡ್ತಾರೆ. ಅದನ್ನು ನಾವು ಅಟೆಂಡ್ ಮಾಡಿಸ್ಬೇಕಿತ್ತು. ಹಾಗಾಗಿ ಇವತ್ತು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಯಾಕಂತ ಹೇಳಿದ್ರೆ ಅವನು ಇವಾಗ ಓದ್ತಿರೋ ಸ್ಕೂಲು ನಾರ್ಮಲ್ ಕಿಡ್ಸಿ ಆಗಿರೋದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ತೊಗೋಬೇಕು ಅಂತ ಹೇಳಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಎಕ್ಸಾಮ್ಗೆ ಕರ್ಕೊಂಡು ಹೋದರು. ಸೊ ಅವ್ನು ಬರೋ ತನಕ ನಾನು ಮತ್ತು ನಮ್ಮ ಮನೆಯವರು ಇಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅವನದು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬರಲಿ ಅಂತೇಳಿ. ಬೇಸಿಕ್ ಎಕ್ಸಾಮ್ ಕೊಡ್ತಾರೆ, ಬೇಸಿಕ್ ನಾಲೆಡ್ಜ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ. ಅಲ್ಲಿಂದ ಬಂದು ನಂತರ ನನ್ನ ಫ್ರೆಂಡ್ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅವಳನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋದ್ವಿ. ಅವರಮ್ಮ ಸ್ವಲ್ಪ ಟೆನ್ಷನ್ ಮಾಡ್ಕೊಬಿಟ್ಟಿದ್ಲು, ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಜ್ವರ ಬಂದಿದೆ ಅಂಥೇಳಿ. ಅಲ್ಲಿಗೆ ಹೋದ್ಮೇಲೆ ಡಾಕ್ಟರ್ ಏನಿಲ್ಲ, ನಾರ್ಮಲ್ ಫೀವರ್ ಅಂತ ಹೇಳಿ ನಾವು ಯಾವ್ದು ಶಿರಪ್ ಹಾಕ್ತಿದ್ದೋ ಅದೇ ಅವ್ರೂ ಹೇಳಿದರು. ಸೊ ಅಲ್ಲಿಂದ ಮತ್ತೆ ಅವಳನ್ನು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ ಪಾರ್ಕಿಗೆ ಕರ್ಕೊಂಡು ಹೋದ್ವಿ. ಪಾರ್ಕಲ್ಲಿ ತುಂಬ ಗೇಮ್ಸ್ ಎಲ್ಲ ಇವಾಗ ಆ್ಯಡ್ ಮಾಡಿದ್ದಾರೆ. ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ, ಹಾಗಾಗಿ ಅವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಮತ್ತು ಸಂಜೆ ಊಟಕ್ಕೆ ಫಿಶ್ ಕಬಾಬ್ ಹಾಗೆ ರೈಸ್ ಮತ್ತು ದಾಲ್ನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನನ್ನು ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.